ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ, ಹೀರೆಕಾಯಿಂದ ಒಂದು ಬೆಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೋಳದ ರೊಟ್ಟಿ ಜೊತೆ, ಆಮೇಲೆ ಪೂರಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸಾರಿ ಇದನ್ನು ಹೀರೆಕಾಯಿ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ಹೀರೆಕಾಯಿನ ಈ ಥರ ಮೇಲಿಂದ ಸಿಪ್ಪೆಯಲ್ಲಿ ತೆಗೆದುಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ರಿ. ಇದನ್ನು ಸಣ್ಣಗೆ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪನಾಗಿ ಕಟ್ ಮಾಡ್ಕೊಳ್ರಿ, ಅಂದರೆ ಚೆನ್ನಾಗಿರುತ್ತೆ. ಪೂರ್ತಿ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ ನೋಡಿ. ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ದಪ್ಪಗೇ ಇರಲಿ, ಟೇಸ್ಟ್ ಮಾತ್ರ ಸೂಪರ್ ಜಬರ್ದಸ್ತ್ ಇರುತ್ತೆ ನೋಡಿರಿ. ಒಂದು ಸಾರಿ ನೀವೇನಾದರೂ ಹೀರೆಕಾಯಿ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇಲ್ಲಿ ಎಳೆಯದಾದಂಥ ಹೀರೆಕಾಯಿನ ನಾನು ಬಳಸ್ತಾ ಇದ್ದೀನಿ. ಬೀಜ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು ರೆಸಿಪಿ. ಎಳೆದಾದ ಹೀರೆಕಾಯಿ ಇದ್ದರೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ನೋಡಿ, ಇದೇ ರೀತಿ ಎಲ್ಲ ಹೀರೆಕಾಯಿನ ನಾನು ಕಟ್ ಮಾಡಿ ತೊಗೊತೀನಿ. ನಾನಿಲ್ಲಿ 1/4 kg ಅಷ್ಟು ಹೀರೆಕಾಯಿನ ಬಳಸ್ತಾ ಇದ್ದೀನಿ ನೋಡಿರಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ದರೆ ಜಾಸ್ತಿನ ತೊಗೊಳ್ರಿ. ಈಗ ಎಲ್ಲದನ್ನು ಪೀಸಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋದಕ್ಕೆ ಮಸಾಲೆನ ನೋಡ್ಕೊಳ್ರಿ. ಇಲ್ಲಿ ನೋಡಿ, ಒಂದು ಅರ್ಧ ಕಪ್ ಅಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಇಂಚಷ್ಟು ಶುಂಠಿ, ಆಮೇಲೆ 1-2 ಬೆಳ್ಳುಳ್ಳಿ ಗಡ್ಡೆನ ಬಳಸ್ತಾ ಇದ್ದೀನಿ. ಮತ್ತು 1 ಟೊಮ್ಯಾಟೋನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಈಗ ಅದನ್ನೆಲ್ಲ ಕಟ್ ಮಾಡಿದ್ದು ತೊಗೊಂಡಿದ್ದೆಲ್ಲ ಮಸಾಲಾನ ನಾವಿಲ್ಲಿ ಮಿಕ್ಸರ್ ಗ್ರೈಂಡ್ರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿರಿ. ಟೊಮೆಟೊ ಹಾಕಿದ್ದೀನಿ, ಆಮೇಲೆ ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲದನ್ನು ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೀವು ಪಲ್ಯ ಏನಾದರೂ ಜಾಸ್ತಿ ಮಾಡ್ತಾಯಿದ್ರೆ ಇದನ್ನೇ ಜಾಸ್ತಿ ಮಸಾಲಾನ ಬಳಸ್ರಿ. ಇಲ್ಲಿ ನೋಡಿರಿ, ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿರಿ, ಆವಾಗ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗ್ರೇವಿ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇಷ್ಟು ಫೈನಾಗಿದ್ದರೆ ಸಾಕು. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ನೋಡಿರಿ, ಇಲ್ಲಿ ನಾನು ಒಗ್ಗರಣೆಗೆ 1 ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ನಾವು ಮಾಮೂಲು ಪಲ್ಯಗೆಲ್ಲ ಹಚ್ತೀವಲ್ಲೋ ಅದೇ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ 1 ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ, ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ್ರೇ ಒಗ್ಗರಣೆ ಸೂಪರಾಗಿರುತ್ತೆ. ಈಗ ನೋಡಿರಿ, ಚೆನ್ನಾಗಿ 2 ಸಿಡಿದ ಮೇಲೆ ನಾವು ಕಟ್ ಮಾಡ್ಕೊಂಡಂತಹ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ಉಳ್ಳಾಗಡ್ಡಿ ಚೆನ್ನಾಗಿ ಕಲರ್ ಟ್ರಾನ್ಸ್ಫರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ ನೋಡಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಹಸಿ ಬಿಸಿಯಾಗಿದ್ದರೆ ಒಗ್ಗರಣೆ ಚೆನ್ನಾಗಿ ಬರೋದಿಲ್ಲ, ಪಲ್ಯ ಟೇಸ್ಟು ಬರೋದಿಲ್ಲ ನೋಡಿರಿ. ಚೆನ್ನಾಗಿ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ರಿ ನೋಡಿ. ಚೆನ್ನಾಗಿ 1-2 ನಿಮಿಷ ಲೋ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡಿದ್ಮೇಲೆ ನೋಡಿರಿ, ಈ ಥರ ಕಲರ್ ಟ್ರಾನ್ಸ್ಫರ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಉಳ್ಳಾಗಡ್ಡಿ. ಅಲ್ಲಿವರೆಗೂ ಫ್ರೈ ಮಾಡಿದ್ಮೇಲೆ ನೋಡಿರಿ, ಕಟ್ ಮಾಡಿದಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ನೋಡಿರಿ. ಹೀರೆಕಾಯಿನೂ ಅಷ್ಟೇ ಚೆನ್ನಾಗಿ 1-2 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ, ಆವಾಗ ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ, ಇದ್ರದ್ದು ಹೀರೆಕಾಯಿದೇನು ಹಸಿ ವಾಸನೆ ಇರುತ್ತೋ ಅದೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಫ್ರೈ ಮಾಡ್ತೀರೋ ಅದೇ ರೀತಿ ಪಲ್ಯ ಸೂಪರಾಗಿ ಬರುತ್ತೆ ನೋಡಿರಿ. ಈಗ ಇದನ್ನು 1-2 ನಿಮಿಷ ಬಿಟ್ಬಿಡ್ರಿ. ಆಮೇಲೆ ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ. ಉಪ್ಪು ಹಾಕಿದ ಮೇಲೆ ಏನಾಗುತ್ತೆ, ಮಾಯ್ಶ್ಚರೈಸ್ ಬಿಡುತ್ತೆ, ಅಂದರೆ ನೀರು ಬಿಡುತ್ತೆ. ಹೀರೆಕಾಯಿ ನೀರು ಬಿಟ್ಟಾಗ ಅದೇನಾಗುತ್ತೆ, ತುಂಬ ಅದರಲ್ಲೇ ಫ್ರೈ ಆಗ್ತಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಪಲ್ಯ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ ಮೇಲೆ. ಈಗ ನೋಡಿರಿ, ಇದನ್ನು ಕೂಡ 1-2 ನಿಮಿಷ ಹೀಗೆ ಫ್ರೈ ಮಾಡಿ ಬಿಟ್ಬಿಡ್ರಿ. 1-2 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹೀರೆಕಾಯಿ ಫ್ರೈ ಆಗಲಿ ಚೆನ್ನಾಗಿ ನೋಡಿ. ಈಗ ಫ್ರೈ ಆಗಿದೆ. ಮತ್ತೊಂದು ಸರಿ ಇದನ್ನು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಫ್ರೈ ಆಗ್ತಾಯಿದೆ ಅಂಥೇಳಿ. ಇನ್ನೂ ಪೂರ್ತಿಯಾಗಿ ಫ್ರೈ ಆಗಿಲ್ಲ, ಬಟ್ ಎಣ್ಣೆಲೇ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ನಾನು
ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೀವು ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ 2 ಮಿಕ್ಸ್ ಈ ಥರ ಹಾಕೋದ್ರಿಂದ ನೋಡಿರಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇಲ್ಲಿ ಒಂದು ಲಕ್ಷ್ಯ ಏನು ಇಡಬೇಕಂದ್ರೆ, ನೀವು ಪಲ್ಯನ ಈ ಥರ ಮಿಕ್ಸ್ ಮಾಡಬೇಕಾದ್ರೆ, ಖಾರ ಪುಡಿ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಳ್ರಿ. ಲೋ ಫ್ಲೇಮ್ ಇಟ್ಕೊಂಡ್ರೆ ಇದನ್ನು ಮಿಕ್ಸ್ ಮಾಡಿರಿ, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಹೈ ಫ್ಲೇಮಲ್ಲಿಟ್ಟು ನೀವು ಪಲ್ಯ ಮಾಡಬೇಕಾದ್ರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ನೀವು ಎಲ್ಲ ಮಸಾಲೆಗಳನ್ನು ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಳ್ರಿ. ನೋಡಿ, 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆಯೊಂದಿಗೆ ಈಗ ನೋಡಿರಿ ಗ್ರೈಂಡ್ ಮಾಡಿದಂತಹ ಹಸಿ ತೆಂಗಿನಕಾಯಿ, ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಪೇಸ್ಟನ್ನು ಇದ್ರಾಗೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿರುವಂಥ ಮಸಾಲನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೇವಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಸಾಲನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಅಂದರೆ ತಿಕ್ನೆಸ್ ನೋಡಿಕೊಂಡು ನೀವು ಇದನ್ನು ಮಸಾಲೆನ ಯೂಸ್ ಮಾಡ್ಬೋದು. ಈಗ ನೋಡಿರಿ ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಯಾಕಂದರೆ ನೋಡಿರಿ ಹಸಿ ತೆಂಗಿನಕಾಯಿ ಎಲ್ಲ ನಾವು ಹಸಿಯಾಗಿ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಫ್ರೈ ಆದಮೇಲೆ ಅದೆಲ್ಲ ಹಸಿ ವಾಸನೆ ಹೋದ ನಂತರ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಈಗ ಇದು ನೋಡಿರಿ ಬಾಯ್ಲ್ ಆಗೋಕ್ಕೆ ಎಷ್ಟು ಬೇಕೋ ನೀರು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ರಿ. ಹೀರೆಕಾಯಿ ಚೆನ್ನಾಗಿ ಕುದಿಬೇಕು, ಸಾಫ್ಟಾಗಿ ಕುದಿಯೋಕ್ಕೆ ಎಷ್ಟು ಬೇಕು ನೀರು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ರಿ ನೀರನ್ನು. ಇಲ್ಲಿ ನೋಡಿ ತುಂಬ ತೆಳುವಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗಿಲ್ಲ. ನಾನಿಲ್ಲಿ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಯಾಕಂದರೆ ಇಷ್ಟು ನೀರನ್ನು ನಾನಿಲ್ಲಿ ಹಾಕಿದ್ದೀನಿ. ಇದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹೇಗೆ ಕುದಿಯುತ್ತೋ ಹಾಗೆ ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ನಾನಿಲ್ಲಿ ಪೂರ್ತಿ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಇದು ನೋಡಿರಿ ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಆಗಲೇ ಮಸಾಲೆ ಹಾಕಿದ್ರಲ್ಲ ಅದ್ರ ಜೊತೆಗಾದರೂ ಹಾಕ್ಬೋದು, ಇಲ್ಲ ಈ ಥರ ಮೇಲ್ಗಡೆಯಿಂದನೂ ಹಾಕ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು. ಈಗ ನೋಡಿರಿ ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿರಿ. ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಹೀರೆಕಾಯಿ. ನೋಡಿರಿ ಇಲ್ಲಿ ಗ್ರೇವಿ ಕುದೀತಾ ಇದೆ. ನಾನು ಹೇಳ್ದಂಗೆ ನೋಡಿರಿ ಫಸ್ಟ್ ಜಾಸ್ತಿ ನೀರು ಅನಿಸುತ್ತೆ ಪಲ್ಯ, ಆದರೆ ಕುದೀತಾ ಬಂದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿರಿ ಗ್ರೇವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನೂ ಬಾಯ್ಲ್ ಆಗಿಲ್ಲ ಪರ್ಫೆಕ್ಟಾಗಿ, ತುಂಬ ಇನ್ನೂ ಬೇಯಬೇಕು. ನಾವು ಸ್ವಲ್ಪ ಬೆಂದರೆ ಪರ್ಫೆಕ್ಟಾಗಿ ಕುದಿಯುತ್ತೆ ನೋಡಿರಿ. ಈ ಹಂತದಲ್ಲಿ ನೀವು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ. ಆವಾಗ ನೋಡಿರಿ ಚೆನ್ನಾಗಿ ಬೆಂದಮೇಲೆ ನಾವು ಒಗ್ಗರಣೆ ಹಾಕಿದಂಥ ಎಲ್ಲ ಎಣ್ಣೆ ಏನಿದೆ ಮೇಲ್ಗಡೆ ತೇಲ್ಕೊಂಬರುತ್ತೆ. ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಗ್ರೇವಿನೂ ಚೆನ್ನಾಗಿ ಬೆಂದಿರುತ್ತೆ, ಹೀರೆಕಾಯಿನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿರಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಆಮೇಲೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಇದು ಪೂರಿಗೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಎಲ್ಲದ್ರ ಜೊತೆನೂ ನೀವು ತಿನ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ. ಇದೇ ರೀತಿ ನಾನು ನೋಡಿರಿ ವೆಜಿಟೇಬಲ್ ಕರೀಸ್ ಎಲ್ಲದನ್ನು ಪಲ್ಯಗಳ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನ ಎಲ್ಲ ರೆಸಿಪಿಗಳನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿದೆ, ನೀವು ಹೋಗಿ ಯಾವ್ಯಾವ ರೆಸಿಪಿಗಳನ್ನು ಬೇಕು ಎಲ್ಲದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೈಸ್ ರೆಸಿಪಿ ಆಗಿರೋದು ಪ್ರತಿಯೊಂದು ರೆಸಿಪಿಗಳನ್ನು, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಅಡುಗೆಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ವಿಸಿಟ್ ಮಾಡಿದರೆ ಎಲ್ಲ ಅಡುಗೆಗಳ ರೆಸಿಪಿ ನಿಮಗೆ ಸಿಗುತ್ತೆ. ಅಲ್ಲಿ ಈಸಿಯಾಗಿ ನೀವು ನೋಡ್ಕೋಬೋದು. ನೋಡಿರಿ ಇದೇ ರೀತಿ ಈ ರೆಸಿಪಿನೂ ಕೂಡ ನಿಮಗೆ ಇಷ್ಟ ಅನಿಸಿದರೆ ನೋಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀವು ಕೂಡ ಇದನ್ನು ಪೂರಿ ಜೊತೆ ತಿನ್ಬೋದು ಅಥವಾ ಜೋಳದ ರೊಟ್ಟಿ ಜೊತೆ ತಿನ್ಬೋದು. ಮುದ್ದೆ ಮಾಡೋರಿದ್ದರೆ ಮುದ್ದೆ ಜೊತೆನೂ ತಿನ್ಬೋದು. ನೋಡಿರಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ಇದನ್ನು ಒಂದು ಮಾಡಿದರೆ ಸಾಕು, ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನೋಡಿ ಹಾಗಾದರೆ ಟ್ರೈ ಮಾಡಿರಿ, ಎಲ್ಲರ ಜೊತೆ ಶೇರ್ ಮಾಡಿಕೊಳ್ರಿ. ವಿಡಿಯೋ ನೋಡಿದ್ದಕ್ಕೆ